ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇನ್ನು ಇವರು ತುಮಕೂರವರು ಗಿಡಗಳನ್ನ ತಗೊಳ್ಳೋದಕ್ಕೆ ಅಂತ ಬಂದಿದ್ದಾರೆ. ನಾನು ಹೆಚ್ಚು ವಿಡಿಯೋ ಮಾಡಿಲ್ಲ, ಯಾಕೆಂದರೆ ಅವರು ಕೇಳ್ತಿದ್ದಂತಹ ಗಿಡಗಳನ್ನೆಲ್ಲ ತೆಗೆದುಕೊಡ್ಬೇಕಲ್ಲ, ಹಾಗಾಗಿ ನಾನು ಹೆಚ್ಚು ವಿಡಿಯೋ ಮಾಡಿಲ್ಲ. ಅವರು ಕೇಳ್ತಾ ಇದ್ರು, ನೀವು ಗ್ರೀನ್ ನೆಟ್ ಹಾಕ್ದಲೇ ಇಷ್ಟೊಂದು ಚೆನ್ನಾಗಿ ಗಿಡಗಳನ್ನೆಲ್ಲ ಮೇಂಟೈನ್ ಮಾಡಿದ್ದೀರಾ, ಬೇಸಿಗೆನಲ್ಲೂ ನೀವು ಗ್ರೀನ್ ನೆಟ್ ಹಾಕಲ್ಲ, ನಿಮ್ಮ ಕೈನಲ್ಲಿ ಏನೋ ಜಾದು ಇದೆ ಅಂತಲೂ ಹೇಳ್ತಿದ್ರು. ಅದು ಆ ಥರ ಏನೂ ಇಲ್ಲ. ಇನ್ನು ಅದು ದಾಳಿಂಬೆ ಗಿಡದಲ್ಲೂ ಅಷ್ಟೇ, ನಮ್ಮದು ಎಷ್ಟು ವರ್ಷ ಆದರೂ ಕಾಯೇ ಬಿಟ್ಟಿಲ್ಲ ನೋಡಿ, ನಿಮ್ಮ ದಾಳಿಂಬೆ ಗಿಡದಲ್ಲಿ ಎಷ್ಟೊಂದು ಕಾಯಿ ಎಲ್ಲ ಬಿಟ್ಟಿದೆ ಅಂತ ಕೇಳ್ತಿದ್ರು. ದಾಳಿಂಬೆ ಗಿಡನ ನಾನು ರೀಪಾಟ್ ಮಾಡೋಕ್ಕೆ ಆಯ್ತಾ ಇಲ್ಲ, ಅದು ಹಿಂದಿಂದೇ ಕಾಯಿ ನಿಲ್ತಾನೆ ಇದೆ, ಹಾಗಾಗಿ ಅದು ರೀಪಾಟೇ ಮಾಡೋಕ್ಕಾಗ್ತಾ ಇಲ್ಲ. ನೆಕ್ಸ್ಟ್ ಯಾವಾಗಾದರೂ ನೋಡಿ ರೀಪಾಟ್ ಮಾಡಬೇಕು. ಇನ್ನು ಅವರು ಗಿಡ ತೊಗೊಂಡು ಹೋದ್ಮೇಲೆ ಇವರು ಬೆಂಗಳೂರವರು ಯಲಹಂಕದಿಂದ ಬಂದಿದ್ದಾರೆ. ಅವ್ರದ್ದು ವೀಡಿಯೋ ಮಾಡಿಲ್ಲ, ಅವರು ವೀಡಿಯೋ ಬೇಡ ಅಂದರು, ಹಾಗಾಗಿ ನಾನು ಅವ್ರದ್ದೇನು ವೀಡಿಯೋ ಮಾಡಿಲ್ಲ. ಯಾರೇ ಗಾರ್ಡನ್ ನೋಡೋಕೆ ಬಂದ್ರೂ ನಾನು ಫಸ್ಟ್ ಕೇಳ್ತೀನಿ, ನಿಮ್ಮದು ವೀಡಿಯೋ ಮಾಡ್ಕೋಬೋದಾ ಅಂತ ಕೇಳ್ತೀನಿ. ಅವರು ಪರ್ಮಿಷನ್ ಕೊಟ್ಟರೆ ಮಾತ್ರ ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ಈ ಥರ ಗಿಡಗಳನ್ನ ಮಾತ್ರ ನಾನು ವೀಡಿಯೋ ಮಾಡ್ತೀನಿ. ಇವರು ಅಷ್ಟೇ ನೋಡಿ, ಸುಮಾರು ಗಿಡಗಳನ್ನೆಲ್ಲ ಪರ್ಚೇಸ್ ಮಾಡಿದ್ರು, ಮತ್ತು ಸುಮಾರು ಹೊತ್ತು ಕುತ್ಕೊಂಡು ಮಾತಾಡಿ ಆಮೇಲೆ ಅವರು ಹೋದರು. ಅವರು ಹೋದ್ಮೇಲೆ ಮತ್ತೆ ಇನ್ನೊಬ್ಬರು ಮೈಸೂರವ್ರು ಬಂದರು. ಮೈಸೂರವರು ಅಷ್ಟೇ ನೋಡಿ, ಅವ್ರದ್ದು ವೀಡಿಯೋ ಮಾಡಿಲ್ಲ. ಇವರು ಮೈಸೂರವರು ಒಂದು 4-5 ಸತಿ ಬಂದಿದ್ದಾರೆ. 4-5 ಸರಿ ಬಂದು ಅವರು ಗಿಡಗಳನ್ನೂ ತೊಗೊಂಡೋಗಿದ್ದಾರೆ ನೋಡಿ. ಇದು ಕಲರ್ ತುಂಬ ಚೆನ್ನಾಗಿದೆ. ಜಾನಿಗೆ ತಿಂಡಿ ಎಲ್ಲ ತೊಗೊಂಬಂದಿದ್ದಾರೆ, ಆದರೂ ಅವನು ಬೊಗಳದಂತೂ ಬಿಡೋದಿಲ್ಲ. ಇವರು ಗಿಡಗಳು ಇದ್ದು ಹಂಗಾಗಿ ಪಾಪ ಅವ್ರಿಗೆ ಇಟ್ಕೊಳಕ್ಕೆ ಆಗ್ತಿರ್ಲಿಲ್ಲ. ನಾನೇ ಅಲ್ಲಿ ಆಟೋ ಸ್ಟ್ಯಾಂಡಿಗೆ ಕರ್ಕೊಂಡೋಗಿ ಇಲ್ಲಿ ಆಟೋ ಎಲ್ಲ ಹತ್ತಿಸ್ಬಿಟ್ಟು ಬಂದೆ. ಇನ್ನು ಮೇಡಮ್, ನೀವು ಒಂದು ನೀರಿನ ಬಾಟ್ಲು ಮತ್ತು ವೇಲೆಲ್ಲ ಇಲ್ಲೇ ಬಿಟ್ಟಿದ್ದೀರಾ, ಅದು ನಿಮ್ಮ ನಂಬರು ನಂದು ಬೇರೆ ಬುಕ್ಕಲ್ಲಿದೆ, ಹುಡ್ಕೋಕ್ಕಾಗಿಲ್ಲ, ಹಾಗಾಗಿ ವಿಡಿಯೋದಲ್ಲಿ ಹಾಕಿದ್ದೀನಿ. ನೀವು ವಿಡಿಯೋ ನೋಡ್ತಿದ್ರೆ ನನಗೊಂದು ಫೋನ್ ಮಾಡಿ, ಕೊರಿಯರಲ್ಲಿ ಕಳಿಸ್ಕೊಡ್ತೀನಿ, ಕಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ನನ್ನ ಹತ್ರ ಒಂದು ಸತಿ ಗಿಡ ತಗೊಂಡವರು ಮತ್ತೆ ಮತ್ತೆ ತಗೊಳ್ತಾರೆ. ನೀವು ಈ ಪ್ಯಾಕಿಂಗ್ ನೋಡಿ ನೀವು ಗಮನಿಸ್ಬೋದು, ಈ ಪ್ಯಾಕಿಂಗಲ್ಲಿ ಎಷ್ಟು ಗಿಡಗಳಿರ್ಬೋದು ಹೇಳಿ. ಒಬ್ಬೊಬ್ಬರು ಒಂದೊಂದು ಸರಿ ಗಿಡಗಳನ್ನ ತಗೊಂಡ್ರೆ ನನ್ನ ಹತ್ರ 30-40 ಗಿಡ ತಗೊತಾರೆ, ಹಾಗಾಗಿ ಇಷ್ಟು ದೊಡ್ಡ ಪ್ಯಾಕ್ ಆಗಿರುತ್ತೆ. ಇವತ್ತು ಬೆಂಗಳೂರಿಂದ ಮತ್ತು ಮೈಸೂರಿಂದ ಬಂದಿದ್ರಲ್ಲ ಗಿಡ ತೊಗೊಂಡೋಗೋದಕ್ಕೆ ಅಂತ, ಅವ್ರು ಅದೇ ಅಂತ ಇದ್ರು, ಮೇಡಮ್ ಎಷ್ಟೆಲ್ಲ ಕಷ್ಟಪಡ್ತೀರಾ, ಅದು ಗ್ರೌಂಡ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ವರೆಗೂ ಹೊತ್ಕೊಂಬರ್ತೀರಲ್ಲ, ಎಷ್ಟು ಕಷ್ಟಪಡ್ತೀರಾ ಅಂತಲೂ ಪಾಪ ಅವ್ರು ಹೇಳ್ತಾಯಿದ್ರು. ಇನ್ನು ನಾನು ಪ್ಯಾಕ್ ಮಾಡಿಸೋದು ದುಡ್ಡು ಕೊಟ್ಟೆ ನಾನು ಪ್ಯಾಕಿಂಗ್ ಮಾಡಿಸೋದು. ಹೀಗೆ ಅಂತ ಯಾವುದು ಬೇನಾಮಿ ದುಡ್ಡಾಗಲಿ ಬೇನಾಮಿ ಆಸ್ತಿ ಆಗಲಿ ಯಾವುದೂ ಇಲ್ಲ, ನಾನು ಕಷ್ಟಪಟ್ಟು ದುಡ್ದು ತಿಂತಾಯಿದ್ದೀನಿ. ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ಕೆಲವರಿಗೆ ಅರ್ಥ ಮಾಡಿಸ್ಬೇಕಾಗಿತ್ತು, ಹಾಗಾಗಿ ನಾನು ಈ ಮಾತನ್ನು ಹೇಳಿದೆ. ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇನ್ನು ಕೆಲವರು ಇರ್ತಾರೆ, ಬೇರೆಯವ್ರ ವಿಷಯಕ್ಕೆ ಬರೀ ಮೂಗು ತೂರಿಸೋದೇ ಅವ್ರ ಕೆಲಸಗಳಾಗಿರುತ್ತೆ, ಅವರಿಗೆ ಅರ್ಥ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿರ್ತೀನಿ. ನವಿಲು ಕುಣಿಯುತ್ತೆ ಅಂತ ಕೆಂಬುತ ಪುಕ್ಕನೆಲ್ಲ ತೆಗೆದಾಕೊಂಡಿತ್ತಂತೆ. ಯಾಕೆ ಅಂದರೆ ನವಿಲು ಕುಣಿಯುತ್ತಿರುತ್ತಲ್ಲ, ಈ ಕೆಂಬುತ್ತ ಕುಣಿಯೋಕ್ಕಾಗೋದಿಲ್ಲ. ಆ ನವಿಲು ಕುಣಿಯೋದನ್ನ ನೋಡಿ ಇದು ಸುಮ್ಮನೆ ಹೊಟ್ಟೆ ಉರಿ ಪಟ್ಕೊಳ್ತಾ ಇರುತ್ತೆ. ಈ ಥರ ಮನಸ್ಥಿತಿ ಇರುತ್ತೆ ಕೆಲವರಿಗೆ. ನವಿಲಿಗೂ ಕೆಂಬುತ್ತಕ್ಕೂ ಇರೋ ವ್ಯತ್ಯಾಸ ಇಷ್ಟೇ. ನವಿಲು ಕೆಂಬುತ್ತಾಗಕ್ಕಾಗಲ್ಲ, ಕೆಂಬುತ್ತ ನವಿಲಾಗಕ್ಕಾಗೋದಿಲ್ಲ. ನವಿಲು ನವಿಲೆ, ಕೆಂಬುತ್ತ ಕೆಂಬುತ್ತನೇ. ಕೆಂಬುತ್ತ ಯಾವುದು ಮೇಡಮ್ ಅಂತ ನೀವು ಕೇಳ್ಬೋದು. ಕೆಂಬುತ್ತ ಅಂದರೆ ಈ ತೆಂಗಿನ ಮರದ ಮೇಲೆಲ್ಲ ಕುತ್ಕೊಂಡು ಎಳ್ನೀರೆಲ್ಲ ಕುಡಿದು ಬಿಸಾಕ್ತಿರುತ್ತೆ ನೋಡಿ, ಕೆಂಪಗಿರುತ್ತೆ ನೋಡಿ, ಅದಕ್ಕೆ ಆ ಥರ ಹೇಳ್ತಾರೆ. ಇನ್ನು ಬೇನಾಮಿ ದುಡ್ಡು ಅಂತ ನನಗೆ ಯಾವುದೂ ಬರೋದಿಲ್ಲ ಇನ್ಕಮ್ಮು. ನಾನು ಇದರಲ್ಲಿ ಕಷ್ಟಪಟ್ಟು ದುಡ್ದು ನಾನು ಜೀವನ ಮಾಡ್ತಾ ಇರೋದು. ನನಗೆ ಬೇನಾಮಿ ಆಸ್ತಿ ಅಥವಾ ಬೇನಾಮಿ ದುಡ್ಡು ಅದು ಇಲ್ಲ. ನಿಯತ್ತಾಗಿ ದುಡಿತೀನಿ, ಕಷ್ಟಪಟ್ಟು ದುಡಿತಿದ್ದೀನಿ. ನಾನು ನೋಡಿ ಹೊಟ್ಟೆ ಉರ್ಕೊಳೋದಾಗ್ಲಿ ಆ ಥರ ಬುದ್ಧಿ ಎಲ್ಲ ನನಗಿಲ್ಲ. ಅದಕ್ಕೆ ಭಗವಂತ ನನ್ನ ಇವತ್ತು ಈ ಮಟ್ಟದಲ್ಲಿ ಇಟ್ಟಿರೋದು. ನನಗಿಲ್ಲ, ಇರೋದ್ರಲ್ಲೇ ತೃಪ್ತಿ ಪಡ್ತೀನಿ, ಖುಷಿಯಾಗಿದ್ದೀನಿ. ಇನ್ನು ಈ ಗಿಡಗಳನ್ನ ಮೊದಲು ತಗೊಂಡಿದ್ದಂಥವ್ರು, ಅವರು ಗಿಡದಲ್ಲಿ ಹೂ ಬಿಟ್ಟಿದೆ ನೋಡಿ, ನನ್ನ ಹತ್ರ ಗಿಡ ಪರ್ಚೇಸ್ ಮಾಡಿದ್ರಲ್ಲ, ಅವ್ರ ಗಿಡದಲ್ಲಿ ಹೂ ಬಿಟ್ಟಿರೋದನ್ನು ನನಗೆ ವಿಡಿಯೋ ಕಳಿಸಿದ್ರು, ಹಾಗಾಗಿ ನಾನು ಅದನ್ನು ಹಾಕಿದ್ದೀನಿ. ಈ ಥರ ಹೂ ಬಿಟ್ಟಾಗ ಅವ್ರಿಗಾಗೋ ಖುಷಿನ ನನ್ನ ಹತ್ರ ಶೇರ್ ಮಾಡ್ಕೋತಾರಲ್ಲ, ತುಂಬಾ ಖುಷಿಯಾಗುತ್ತೆ ನೋಡಿ. ಅವರು ಮೆಸೇಜ್ ನೋಡ್ತಿದ್ರೆ ನನಗಂತೂ ತುಂಬಾ ಖುಷಿಯಾಗುತ್ತೆ. ಇನ್ನು ನೋಡಿ, ಮೊನ್ನೆ ಸೋಮವಾರ ಹಾಕಿದ್ದಂತಹ ಕೊರಿಯರ್ಗಳು ನೋಡಿ ಹೋಗಿದೆ, ಎಲ್ಲ ಸೇಫಾಗಿ ತಲುಪಿದೆ ನೋಡಿ. ಅದರಲ್ಲಿ ಇನ್ನು ಡೇರೆ ಗಿಡ ತಗೊಂಡಿದ್ದಾರಲ್ಲ ಅವ್ರಿಗೂ ಅಷ್ಟೇ ನೋಡಿ, ಡೇರೆ ಗಿಡಗಳು ಎಷ್ಟು ಫ್ರೆಶ್ ಆಗಿ ಹೋಗಿದೆ, ಎಷ್ಟು ಚೆನ್ನಾಗಿದೆ ಅಂತ ನೀವು ಗಮನಿಸ್ಬೋದು. ಇನ್ನು ಇವರು ಮೆಸೇಜ್ ಹಾಕಿರೋದನ್ನು ಸಹ ನಾನು ಇದೇ ವಿಡಿಯೋದಲ್ಲಿ ಹಾಕಿದ್ದೀನಿ.
ಬೇರೆ ಗಿಡಗಳು ಅಷ್ಟೇ ಎಲ್ಲ ಖಾಲಿ ಆಗ್ತಾ ಬರ್ತಿದೆ. ಒಂದೊಂದು 2-3 ಕಲರ್ ಏನೋ ಇದೆ ಅಷ್ಟೇ. ಅದನ್ನು ಇದೇ ವಿಡಿಯೋದಲ್ಲಿ ಹಾಕಿದ್ದೀನಿ, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ನೋಡಿ ಕಲ್ಲರ್ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ನಾವು ಪ್ಯಾಕ್ ಮಾಡಬೇಕಾದ್ರೆ ನಮ್ಮ ದೃಷ್ಟಿನೇ ಆಗ್ಬಿಡುತ್ತೇನೋ ಅಂತ ನಾವು ಅನ್ಕೊತಾ ಇದ್ವಿ. ತುಂಬಾ ಚೆನ್ನಾಗಿದೆ ಕಲ್ಲರ್ಗಳಂತೂ, ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ಆ ಗಿಡ ನೋಡಿ ಅವ್ರು ಖುಷಿ ಪಡ್ತಾರಲ್ಲ, ಅದಕ್ಕಿಂತ ಬೇರೆ ಇನ್ನೇನು ಬೇಕು ನನಗೆ. ನೋಡಿ ಅವರು ನನಗೆ ಮೆಸೇಜ್ ಕಳಿಸಿದ್ದಾರೆ. ಇನ್ನು ಇದು ರೋಹಿಣಿ ಅನ್ನೋರು ಅವ್ರ ಗಿಡ ತೊಗೊಂಡಿದ್ರಲ್ಲ ನನ್ನ ಹತ್ರ, ಅವ್ರ ಮನೇಲಿ ಬಿಟ್ಟಿರೋಂಥ ಹೂವು. ಇನ್ನು ಇದು ನೀಲಿದು ನಾನು ಗಿಡ ಕಳಿಸ್ಕೊಟ್ಟಿದ್ನಲ್ಲ, ನೋಡಿ ಎಷ್ಟು ಚೆನ್ನಾಗಿ ಅದು ರಿಪೋರ್ಟ್ ಮಾಡಾದ್ಮೇಲೆ ಸೆಟ್ಟಾಗಿ ಅದು ಎಷ್ಟು ದೊಡ್ಡ ಗಿಡ ಆಗಿದೆ. ಅವ್ರು ಇನ್ನೂ ಅದು ಟ್ರಿಮ್ ಮಾಡಿಲ್ಲ. ಇದು ನೋಡಿ ನಮ್ಮ ಗಾರ್ಡನಲ್ಲಿ ಬಿಟ್ಟಿರೋಂಥ ಹೂವು ಇವತ್ತು ಅಂದರೆ ಬುಧವಾರ. ಅಂದರೆ ಇವತ್ತು ತುಂಬ ಜನ ಗಿಡಗಳನ್ನ ಪರ್ಚೇಸ್ ಮಾಡೋದಕ್ಕೆ ಬರ್ತೀವಿ ಅಂತ ಹೇಳಿದ್ರಲ್ಲ, ಹಂಗಾಗಿ ನಾನೇನು ಹೂವೆಲ್ಲ ಹಾರ್ವೆಸ್ಟ್ ಮಾಡಿರಲಿಲ್ಲ. ನೋಡಿ ಇದರಲ್ಲಿ ಎಲೆಗೆ ಒಂದೊಂದು ಮೊಗ್ಗಿದೆ, ತುಂಬ ಚೆನ್ನಾಗಿದೆ ಇದು ಗಿಡ. ಇದರಲ್ಲಿ ನೋಡಿ ಎಷ್ಟೊಂದು ಮೊಗ್ಗುಗಳೆಲ್ಲ ತುಂಬ್ಕೊಂಡಿದೆ. ಇನ್ನು ಇವತ್ತು ಇದು ಹೊಸದಾಗಿ ಅರಳಿರೋ ಅಂತಹ ಹೂವು. ನೋಡಿ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ. ಇದನ್ನು ಒಂದು ಗಿಡನ ಇವರು ಮೈಸೂರವ್ರು ತಗೊಂಡೋದ್ರು. ಇನ್ನು 3 ಗಿಡ ಅಷ್ಟೇ ಇರೋದು. 4 ಗಿಡ ಇತ್ತು, 4 ಗಿಡದಲ್ಲಿ ಇನ್ನು 3 ಇದೆ. ಇನ್ನು ಇವತ್ತು ಇದೊಂದು ಹೂವು ಅರಳಿದೆ, ತುಂಬ ದೊಡ್ಡ ಸೈಜಲ್ಲೆಲ್ಲ ಹೂವು ಬಿಟ್ಟಿದೆ ಇದು. ಅಂದರೆ ಈ ವಿಡಿಯೋದಲ್ಲಿ ನಾನು ಹೆಚ್ಚು ತೋರಿಸಿಲ್ಲ, ಅಂದರೆ 2 ಹೂವು ಬಿಟ್ಟಿರೋದನ್ನು ಮಾತ್ರ ತೋರಿಸಿದ್ದೀನಿ ಅಷ್ಟೇ. ನಿಮಗೆ ಅದ್ರ ಫುಲ್ ಅಪ್ಡೇಟು ನಾಳೆ ವಿಡಿಯೋದಲ್ಲಿ ಬರುತ್ತೆ. ನನ್ನ ವ್ಯೂವರ್ಸ್ಗಳಿಗೆ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ನ ಕೊಡಬೇಕು ಅಂತ ನನಗೆ ತುಂಬಾ ಆಸೆ ಇದೆ. ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಪಡ್ತೀನಿ. ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟು ನನಗೆ ತುಂಬಾ ಮುಖ್ಯ. ಮನುಷ್ಯನಿಗೆ ದುರಾಸೆ ಅನ್ನೋದು ಬರಬಾರ್ದು. ಒಂದು ಗಾದೆ ಇದೆ ನೋಡಿ, ಅತಿಯಾಸೆ ಗತಿಗೇಡು ಅಂತಾರೆ ನೋಡಿ, ಆ ರೀತಿ ಆಗತ್ತೆ. ಭಗವಂತ ನಮ್ಗೆ ಎಷ್ಟು ಕೊಟ್ಟಿರ್ತಾನೋ ಅಷ್ಟರಲ್ಲೇ ನಾವು ತೃಪ್ತಿ ಪಡಬೇಕು. ಅತಿ ಆಸೆ ಮಾಡೋಕೆ ಹೋದರೆ ಏನಾಗುತ್ತೆ ಅಂದರೆ ಅದನ್ನು ಕಳ್ಕೊಬೇಕಾಗತ್ತೆ. ಇನ್ನು ಯೂಟ್ಯೂಬಲ್ಲಿ ಅದೃಷ್ಟ ಅಂತ ನೋಡೋದಾದರೆ ನನಗೆ 2 ತಿಂಗಳಿಗೇ ಮಾನಿಟೇಷನ್ ಆನ್ ಆಯಿತು. 3 ತಿಂಗಳಿಗೇ ನನಗೆ ಪೇಮೆಂಟ್ ಬಂತು. ಒಂದು 2 ಚಾನಲ್ ಇತ್ತು, 2 ಚಾನಲ್ಲು ಅಷ್ಟೇ 2 ತಿಂಗಳಿಗೆ ನನಗೆ ಮಾನಿಟೇಷನ್ ಆನ್ ಆಗಿತ್ತು. ಅದು ಒಂದು ಚಾನಲ್ಲು ನನಗೆ ವಿಡಿಯೋ ಹಾಕೋಕ್ಕಾಗೋದಿಲ್ಲ ಅಂದ್ಬಿಟ್ಟು ನಾನೇ ಅದನ್ನು ಬಿಟ್ಬಿಟ್ಟೆ. ಇಲ್ಲಾಂದರೆ ಅದನ್ನು ನಡೆಸ್ಕೊಂಡೋಗಿ ಅಂತ ನನಗೆ ಮತ್ತೆ ಮೇಲ್ ಬರ್ತಾನೆ ಇತ್ತು. ನಾನೇ ಅದನ್ನು ಬೇಡ ಅಂತ ಬಿಟ್ಬಿಟ್ಟೆ. ಇದಕ್ಕೆ ವಿಡಿಯೋ ಹಾಕೋಕ್ಕೆ ನನಗೆ ಕಷ್ಟ ಆಗ್ತಿದೆ. ಇನ್ನು ಅದನ್ನು ಯಾವ ರೀತಿ ನಡೆಸೋದು, ಹಾಗಾಗಿ ನಾನು ಆ ಚಾನಲ್ನ ಸ್ಟಾಪ್ ಮಾಡಿದೆ. ಹೇಳಬೇಕು ಅಂದರೆ ನನಗೆ ಅದೃಷ್ಟ ಚೆನ್ನಾಗೇ ಇದೆ ಯೂಟ್ಯೂಬಲ್ಲಿ. ಎಲ್ಲರೂ ಅದೇ ಹೇಳ್ತಾರೆ, ಯೂಟ್ಯೂಬಲ್ಲಿ ಕೈ ಹಿಡಿಬೇಕು ಅಂದರೆ ಅದೃಷ್ಟ ಚೆನ್ನಾಗಿರಬೇಕು ಅಂತಾರೆ. ದೇವರು ನನಗೆ ಆ ಅದೃಷ್ಟನ ಕೊಟ್ಟಿದ್ದಾನೆ. ಈಗಲೂ ಅಷ್ಟೇ ನನಗೆ ಯೂಟ್ಯೂಬಿಂದ ಪೇಮೆಂಟು ಬರ್ತಾನೆ ಇದೆ. ನಾನು ನಂಬಿರೋದು ಹೆಚ್ಚು ನನ್ನ ಮುಳ್ಕಟ್ಟಮ್ಮನ. ಇವತ್ತು ನನಗೆ ಅವಳು ಹಾಕಿರೋ ಭಿಕ್ಷೆ. ಇನ್ನು ಡೇರೆ ಗಿಡಗಳು ನೋಡಿ ಇಷ್ಟೇ ಉಳ್ಕೊಂಡಿರೋದು, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ, ಎಲ್ಲ ಖಾಲಿ ಆಯಿತು. ತುಂಬ ಜನ ಹೇಳ್ತೀರಾ, ಅಕ್ಕ ನಿಮ್ಮ ಹತ್ರ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ, ನಿಮ್ಗೆ ಒಳ್ಳೆ ಟೇಸ್ಟ್ ಇದೆ, ತುಂಬ ಚೆನ್ನಾಗಿದೆ, ಕಲ್ಲರ್ಗಳಂತೂ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಅಂತೀರಾ. ಇನ್ನು ಹೆಚ್ಚು ಕಲೆಕ್ಷನ್ನು ನಿಮಗೆ ಕೊಡಬೇಕು ಅಂತ ನನಗೆ ತುಂಬಾ ಆಸೆ ಇದೆ. ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಪಡ್ತೀನಿ. ಎಲ್ಲರೂ ಹೇಳೋದು ಒಂದೇ ಮಾತು, ಅಕ್ಕ ನಿಮ್ಮ ಹತ್ರ ಇರೋವಂತಹ ಕಲೆಕ್ಷನ್ನು ಎಲ್ಲೂ ಸಿಗೋದಿಲ್ಲ, ನಿಮ್ಮ ಹತ್ರ ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಅಂತ ಹೇಳ್ತಿರಲ್ಲ, ಅದಕ್ಕಿಂತ ಇನ್ನೇನು ಬೇಕು ನನಗೆ. ಮಾಮೂಲಿ ಕಲೆಕ್ಷನ್ ಆದರೆ ಎಲ್ಲ ಕಡೆನೂ ಸಿಗುತ್ತೆ, ಆದರೆ ನಿಮ್ಮ ಹತ್ರ ಇರೋವಂತಹ ಕಲೆಕ್ಷನ್ಗಳು ಎಲ್ಲೂ ಸಿಗೋದಿಲ್ಲ. ಇದೇ ರೀತಿ ಮುಂದುವರಿಸಿ ಅಂತ ಹೇಳ್ತಿರಲ್ಲ, ಖಂಡಿತ ಮುಂದುವರಿಸ್ತೀನಿ. ನಿಮಗೆ ಅಂತಲೇ ಇನ್ನೂ ಹೆಚ್ಚು ಒಳ್ಳೊಳ್ಳೆ ಕಲೆಕ್ಷನ್ನ ತಂದುಕೊಡ್ತೀನಿ ನಿಮಗೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.